ನೀವು ಮಾತ್ರ ಹೆಣ್ಮಕ್ಳಲ್ಲ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್ ಮಾತ್ರ ಹೆಣ್ಮಗಳಲ್ಲ. ಸುದೀಪ್ ಸರ್ ಮನೇಲಿರೋ ಹೆಣ್ಮಕ್ಳು ಹೆಣ್ಮಕ್ಳೆ, ರಮ್ಯಾ ಮೇಡಮ್ ಹೆಣ್ಮಗಳೇ. ಅವ್ರ ಅಭಿಮಾನಿಗಳು ಮಾಡ್ತಾರ ತಪ್ಪು ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ತಾನೆ, ಅವಾಗಲೇ ತಾನೇ ತಿದ್ದಕ್ಕೆ ಸಾಧ್ಯ. ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ, ಇದೇ ವಿಚಾರಕ್ಕೆ ತಾನೇ ರಮ್ಯಾ ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ದು. ಅವಾಗ ರಮ್ಯಾ ಮೇಡಮ್ ಟಾಂಗ್ ಕೊಟ್ಟಿದ್ರಲ್ಲ ಮೇಡಮ್. ನೀವು ಬಡವ್ರ ಮನೆ ಮಕ್ಕಳನ್ನ ಜೈಲಿಗೆ ಹಾಕ್ಸಿ ನೀವು ಖುಷಿಯಾಗಿ ಎಸಿ ರೂಮಲ್ಲಿ ಕೂತ್ಕೊಂಡು ಆರಾಮಾಗಿರ್ತೀರಾ. ಬಡವ್ರ ಮನೆ ಮಕ್ಕಳನ್ನ ಹಾಳು ಮಾಡಬೇಡಿ. ನಿಮ್ಮ ದುರಾಂಕಾರ, ನಿಮ್ಮ ಈಗೋ, ನಿಮ್ಮ ಅಹಂನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಬಡವ್ರ ಮನೆ ಮಕ್ಕಳನ್ನ ಹಾಳು ಮಾಡಬೇಡಿ. ನೀವು ಕಂಪ್ಲೇಂಟ್ ಕೊಡೋಕೆ ಟೈಮ್ ಇದೆ, ಎಲ್ಲ ಮಾಡೋದಕ್ಕೆ ಟೈಮ್ ಇದೆ. ಅಭಿಮಾನಿಗಳು ಇಷ್ಟೆಲ್ಲ ಜಗಳ ಮಾಡ್ಕೊತಾ ಇದಾರೆ, ಇಷ್ಟೆಲ್ಲ ಆಗ್ತಾ ಇದೆ. ಒಂದೇ ಒಂದು ಕ್ಲಾರಿಫಿಕೇಶನ್ ವಿಡಿಯೋ ಮಾಡೋಕ್ಕಾಗಿಲ್ಲ. ರಮ್ಯಾ ಅವ್ರು ಕಂಪ್ಲೇಂಟ್ ಕೊಟ್ಟಾಗ ನೀವೇನ್ ಮಾತಾಡಿದ್ರಿ? ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಯಾರು ಈ ವಿಡಿಯೋ ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೇಳಲ್ಲ, ಅಥವಾ ಲೈಕ್ ಮಾಡಿ ಅಂತಲೂ ಕೇಳಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫಸ್ಟ್ಗೆ ಮಾರ್ಕ್ ಸಿನಿಮಾ ಮತ್ತೆ 45 ಸಿನಿಮಾ ಎರಡು ರಿಲೀಸ್ ಆಗಿದಾವೆ. ಎರಡು ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಎರಡು ಸಿನಿಮಾಗೂ ಒಳ್ಳೇದಾಗ್ಲಿ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಯಾರು ರೆಕಾರ್ಡ್ ಮಾಡ್ಕೊಂಡಾಗ್ಲಿ ಅಥವಾ ಯಾರು ಲಿಂಕ್ ಕಳ್ಸಿದ್ರೆ ಅದನ್ನ ಶೇರ್ ಮಾಡೋದಾಗ್ಲಿ ಎರಡನ್ನೂ ಮಾಡಕ್ ಹೋಗ್ಬೇಡಿ. ಕನ್ನಡ ಸಿನಿಮಾ ಹಾಳಾದ್ರೆ ನಮಗೆ ಎಂಟರ್ಟೈನ್ಮೆಂಟ್ ಸಿಗಲ್ಲ, ಇಂಡಸ್ಟ್ರಿನೂ ಹಾಳಾಗುತ್ತೆ. ಕನ್ನಡ ಕಲಾವಿದ್ರೆ ಸಿಗಲ್ಲ, ಆಧಾರ ಆಗ್ಬಿಡ್ತಾರೆ. ಆಮೇಲೆ ನಮ್ಮ ಕಲಾವಿದ್ರನ್ನ ಉಳಿಸ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ. ಇವಾಗ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಮತ್ತೆ ದರ್ಶನ್ ಸರ್ ಅಭಿಮಾನಿಗಳ ಮಧ್ಯೆ, ಅಥವಾ ಸುದೀಪ್ ಸರ್ ಮತ್ತೆ ವಿಜಯಲಕ್ಷ್ಮಿ ಅವ್ರ ಮಧ್ಯೆ ಏನೋ ನಡೀತಾ ಇದೆ ಕಾಂಟ್ರವರ್ಸಿ ಅನ್ನೋದು ನ್ಯೂಸ್ ಚಾನಲ್ ಅವರು ಬಿಡ್ತಾನೆ ಇಲ್ಲ. ಈ ನ್ಯೂಸ್ ಚಾನಲ್ ಅವರು ಈಗ ದರ್ಶನ್ ಸರ್ ಅಭಿಮಾನಿಗಳು ಹಾಳಾಗ್ಬೇಕು, ಇಲ್ಲ ಸುದೀಪ್ ಸರ್ ಅಭಿಮಾನಿಗಳು ಹಾಳಾಗ್ಬೇಕು, ಇಲ್ಲ ಸುದೀಪ್ ಸರ್ ಹೆಸರು ಕೆಡಬೇಕು, ಇಲ್ಲ ದರ್ಶನ್ ಸರ್ ಹೆಸರು ಕೆಡಬೇಕು. ಅಲ್ಲಿವರೆಗೂ ಬಿಡಲ್ಲ ಅಂತ ಕಾಣಿಸುತ್ತೆ. ಯಾವುದೇ ಒಂದು ವಿಚಾರನ, ಜಗಳ ಆಗ್ಲಿ, ಏನೋ ಒಂದು ಕಾಂಟ್ರವರ್ಸಿ ಆಗ್ಲಿ, ಅದನ್ನ ಎಂಡ್ ಮಾಡಕ್ ನೋಡ್ಬೇಕು. ಅದರಲ್ಲೂ ಈ ತರ ಒಂದು ಕಲಾವಿದರ ಮಧ್ಯೆ ಬಂದಂತ ಫ್ಯಾನ್ಸ್ಗಳ ಮಧ್ಯೆ ಜಗಳ ಬಂದಾಗ ತಪ್ಪು ಇಂಟರ್ಪ್ರಿಟೇಷನ್ಗಳು ಜನಗಳ ಮಧ್ಯೆ ಓಡಾಡ್ತಿರ್ಬೇಕಾದ್ರೆ ಅದನ್ನ ಸರಿದಾರಿಗೆ ತಂದು ಜನಗಳ ಮಧ್ಯೆ, ಅಭಿಮಾನಿಗಳ ಮಧ್ಯೆ ನಡೀತಿರೋಂಥ ಕ್ಲಾಶ್ನ ಅದನ್ನ ಎಂಡ್ ಮಾಡಕ್ ನೋಡ್ಬೇಕು ನ್ಯೂಸ್ ಚಾನಲ್ಗಳು. ಇದು ಯಾವುದೋ ರಾಜಕೀಯ ಕಿತ್ತಾಟ ಅಲ್ಲ, ಇಲ್ಲ ರಾಜಕೀಯದವರು ಕಾಂಟ್ರವರ್ಸಿ ಮಾಡ್ಕೊಂಡು ಏನೋ ಒಂದು ಹಾಳಾಗೋಗಿರೋದಲ್ಲ. ಇದು ಜಸ್ಟ್ ಒಂದು ತಪ್ಪು ಇಂಟರ್ಪ್ರಿಟೇಷನ್ ಇಂದ ಆಗ್ತಿರುವಂತ ಗಲಾಟೆಗಳು, ಕಾಂಟ್ರವರ್ಸಿಗಳು. ಇದನ್ನ ನಿಲ್ಲಿಸಬೇಕಾದಂತ ನ್ಯೂಸ್ ಚಾನಲ್ಗಳು ಪದೇ ಪದೇ ಸಿಕ್ತವನ್ನೆಲ್ಲ ಅದೇ ಪ್ರಶ್ನೆಗಳನ್ನ ಕೇಳಿ, ಈಗ ಮಾತಾಡಿದ ವಿಷಯನೇ ಪದೇ ಪದೇ ಮಾತಾಡಿ ವಿಚಾರನ ತುಂಬಾ ದೊಡ್ಡದು ಮಾಡ್ತಾ ಇದಾರೆ. ಇರುವೆ ತರ ಇರೋ ವಿಷಯನ ಆನೆ ತರ ತೋರಿಸ್ತಾ ಇದಾರೆ. ಇದು ಕಾಂಟ್ರವರ್ಸಿ ಎಂಡ್ ಆಗಬೇಕು ಅಂತ ಇದ್ರು ಕಾಂಟ್ರವರ್ಸಿ ಎಂಡ್ ಆಗಕ್ಕೆ ಅವ್ರು ಬಿಡ್ತಾ ಇಲ್ಲ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ. ಇವಾಗ ವಿಜಯಲಕ್ಷ್ಮಿ ಮೇಡಮ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರ್ಯಾರು ಕೆಟ್ಟದ ಕಮೆಂಟ್ ಆಗ್ತಿದ್ರು. ಫಸ್ಟಿಗೆ ನಾನು ಹೇಳೋದು, ಯಾರ್ಯಾರು ಕೆಟ್ಟದಾಗ ಕಮೆಂಟ್ ಆಗ್ತಿದ್ರು, ಯಾರ್ಯಾರು ಕೆಟ್ಟದಾಗ ಮೆಸೇಜ್ ಮಾಡ್ತಿದ್ದಾರೆ, ಯಾರ್ಯಾರು ಕೆಟ್ಟದಾಗ ಪೋಸ್ಟ್ಗಳನ್ನ ಹಾಕ್ತಾ ಇದಾರೆ, ಅವ್ರು ಎಲ್ಲರೂ ಜೈಲಿಗೆ ಹೋಗ್ಬೇಕು. ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಫಸ್ಟ್ ಅವ್ರು ಜೈಲಿಗೆ ಹೋಗ್ಬೇಕು. ಇದು ನನ್ನ ನಿಲುವು. ಯಾರು ನಿಲುವಾದ್ರೂ ಅದೇ ಆಗಿರ್ಬೇಕು. ಆದ್ರೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋರು ಯಾರು, ಅದು ತುಂಬಾ ಇಂಪಾರ್ಟೆಂಟು. ಈಗ ನಾನು ಈ ವಿಷಯ ಮಾತಾಡ್ಬೇಕಾದ್ರೆ ದರ್ಶನ್ ಸರ್ ಅಭಿಮಾನಿಗಳಿಗೆ ನಾನು ಕೆಟ್ಟಂತರ ಕಾಣ್ಬೋದು, ನನ್ನ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಕೋಬೋದು, ನಿಮಗೆ ಬಿಟ್ಟಿದ್ದು. ಇದನ್ನ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಯಾರು ಈ ವಿಡಿಯೋ ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೇಳಲ್ಲ, ಅಥವಾ ಲೈಕ್ ಮಾಡಿ ಅಂತಲೂ ಕೇಳಲ್ಲ. ನನಗೇನು ವಿಡಿಯೋ ಲಕ್ಷಾಂತರ ವ್ಯೂಸ್ ಆಗಬೇಕು, ಅದರಿಂದ ಏನೋ ಲಾಭ ಪಡ್ಕೋಬೇಕು ಅನ್ನೋದೇನಿಲ್ಲ ನನಗೆ. ಓಕೆ, ಇವಾಗ ವಿಜಯಲಕ್ಷ್ಮಿ ಮೇಡಮ್ ಹೋಗಿ ಕಂಪ್ಲೇಂಟ್ ಕೊಟ್ರು. ಯಾವ ವಿಷಯ ಕೊಟ್ಟರು? ಕೆಟ್ಟದಾಗಿ ಕಮೆಂಟ್ ಆಗ್ತಿದ್ದಾರೆ ಅಂತ. ಯಾವ ಸ್ಕ್ರೀನ್ ಶಾಟ್ಗಳನ್ನ ತೆಗೆದಿದ್ದಾರೆ ನೀವು ನೋಡಿ. ಆ ಸ್ಕ್ರೀನ್ ಶಾಟ್ಗಳಲ್ಲಿ ಎಲ್ಲಾದ್ರೂ ದರ್ಶನ್ ಸರ್ ಅಭಿಮಾನಿಗಳು ಯಾರು ಕೆಟ್ಟದಾಗ ಕಮೆಂಟ್ ಮಾಡ್ತಿದ್ರಲ್ಲ, ಅದ್ರ ಬಗ್ಗೆ ಒಂದಾದ್ರೂ ಇದೆಯಾ? ನೀವು ಮಾತ್ರ ಹೆಣ್ಮಕ್ಳಲ್ಲ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್ ಮಾತ್ರ ಹೆಣ್ಮಗಳಲ್ಲ. ಸುದೀಪ್ ಸರ್ ಮನೇಲಿರೋ ಹೆಣ್ಮಕ್ಳು ಹೆಣ್ಮಕ್ಳೆ, ರಮ್ಯಾ ಮೇಡಮ್ ಹೆಣ್ಮಗಳೇ. ನೀವು ಒಬ್ರು ಮಾತ್ರ ಹೆಣ್ಮಗಳಲ್ಲ. ನಿಮಗೆ ಮಾತ್ರ ಸಪ್ರೇಟ್ ಆಗಿರಲ್ಲ ಮರ್ಯಾದೆ, ಗೌರವ ಅನ್ನೋದು. ಎಲ್ಲರಿಗೂ ಒಂದೇ ಗೌರವ ಅನ್ನೋದು. ನೀವು ಮಾತ್ರ ಅಲ್ಲ, ನಿಮಗೆ ಮಾತ್ರ ಅಲ್ಲ. ನೀವೇನು ಹಾಕಿದ್ರಲ್ಲ ಪೋಸ್ಟ್ನ, ಆಕಾಶದಿಂದ ಇಳಿದು ಬಂದಿದ್ದಾರೆ ಅದು ಇದು ಅಂತ. ನೀವು ಯಾರು ಕಲಾವಿದರು ಯಾರು ಆಕಾಶದಿಂದ ಇಳಿದು ಬಂದಿಲ್ಲ. ಗೌರವ ಯಾಕೆ ಕೊಡ್ತೀವಿ ಅಂತಂದ್ರೆ, ಕಲಾವಿದರು ಅನ್ನೋ ಕಾರಣಕ್ಕೆ ನಮ್ಮ ಸಂಸ್ಕೃತಿನ, ನಮ್ಮ ಭಾಷೆನ ಬೇರೆ ಕಡೆ ಎಲ್ಲ ಕಡೆನೂ ಹರಡಿಸ್ಬೇಕು ಅಂತಂದ್ರೆ ಒಂದು ಕಲೆ ಬೇಕು. ಆ ಕಲಾವಿದರಿಗೋಸ್ಕರ ಅಷ್ಟು ಬೆಲೆ ಕೊಡ್ತೀವಿ, ಕಲೆಗೋಸ್ಕರ ಅಷ್ಟು ಬೆಲೆ ಕೊಡ್ತೀವಿ. ಅದನ್ನ ಬಿಟ್ಟು ಅಭಿಮಾನಿಗಳನ್ನ ಏನ್ ಅನ್ಕೊಂಡಿದ್ರೆ ನೀವೆಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಈಗ ವಿಜಯಲಕ್ಷ್ಮಿ ಮೇಡಮ್ ಸ್ಕ್ರೀನ್ ಶಾಟ್ ತೆಗೆದು ಅದನ್ನ ಕಂಪ್ಲೇಂಟ್ ಕೊಟ್ಟರು, ಒಳ್ಳೆ ವಿಚಾರ, ಇದೇ ಕೆಲಸ ಮಾಡ್ಬೇಕು ಯಾರೇ ಆದ್ರು. ಆದ್ರೆ ನೀವು ರಮ್ಯಾ ಅವ್ರ ಕಂಪ್ಲೇಂಟ್ ಕೊಟ್ಟಾಗ ನೀವೇನ್ ಮಾತಾಡಿದ್ರಿ? ರಮ್ಯಾ ಅವ್ರ ಕಂಪ್ಲೇಂಟ್ ಕೊಟ್ಟಾಗ ನೀವು ಅವ್ರ ಪರ ನಿಂತ್ಕೋಬೇಕು ತಾನೆ. ಯಾರು ಕೆಟ್ಟದಾಗ ಕಮೆಂಟ್ ಮಾಡ್ತಿದ್ದಾರೆ, ಒಂದಾದ್ರೂ ಕ್ಲಾರಿಫಿಕೇಶನ್ ಆಗಿರ್ಬೋದು, ಒಂದಾದ್ರೂ ಸಣ್ಣ ಹೇಳಿಕೆನೂ ಕೊಡ್ಲಿಲ್ಲ. ಯಾವ ವಿಚಾರದ ಬಗ್ಗೆನೂ ಹೇಳಿಕೆ ಕೊಡ್ಲಿಲ್ಲ. ತಪ್ಪು, ಇದನ್ನ ಮಾಡಬೇಡಿ, ಮಾಡೋರು ನಮ್ಮ ಅಭಿಮಾನಿಗಳೇ ಅಲ್ಲ, ನಮಗೆ ಸಂಬಂಧಪಟ್ಟವ್ರು ಅಲ್ವೇ ಅಲ್ಲ ಅಂತ ಒಂದೇ ಒಂದು ಹೇಳಿಕೆ ಬರಲಿಲ್ಲ ನಿಮ್ಮ ಕಡೆಯಿಂದ. ಇವತ್ತು ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ? ರಾಜಕೀಯ ಭಾಷೆಯಲ್ಲಿ ಹೇಳ್ತಾರಲ್ಲ ನೈತಿಕತೆ. ಯಾವ ನೈತಿಕತೆ ಇಟ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ರಿ ನೀವು? ಇವತ್ತು ಆ ನೈತಿಕತೆ ಉಳಿಸ್ಕೊಂಡಿದ್ರ ನಿಜವಲ್ಲ ನೀವು? ಇವತ್ತು ಒಂದು ತಪ್ಪು ಅಂತ ಹೇಳೋದಕ್ಕೆ ಯೋಚನೆ ಮಾಡೋದು ಬೇಕಾಗಿಲ್ಲ. ಇವತ್ತು ನೀವು ಮತ್ತೆ ಸುದೀಪ್ ಸರ್ ಏನೋ ಒಂದು ಹೇಳಿಕೆ ಕೊಟ್ಟರು, ಅದನ್ನ ನೀವು ಈಗ ಎಲ್ಲರೂ ಹೇಳ್ತಿರೋದೇನೋ ಸುದೀಪ್ ಸರ್ ಫಸ್ಟ್ ಹೇಳಿಕೆ ಕೊಟ್ಟರು, ಅದಕ್ಕೆ ಸ್ಟಾರ್ಟ್ ಆಯ್ತು. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಅದಕ್ಕೆ ರಿಯಾಕ್ಟ್ ಮಾಡಿದ್ರಲ್ಲ, ಅದಕ್ಕೆ ಗಲಾಟೆ ಆಯ್ತು. ನಾನು ಹೇಳ್ತಿರೋದು ರಿಯಾಕ್ಟ್ ಮಾಡಿದಕ್ಕೂ ಅಲ್ಲ, ಮಾತಾಡಿದಕ್ಕೂ ಅಲ್ಲ. ಅದು ರಿಯಾಕ್ಟ್ ಮಾಡಿದ್ರು, ಅಲ್ಲಿ ಮಾತಾಡಿದ್ರು, ಇಲ್ಲಿ ರಿಯಾಕ್ಟ್ ಮಾಡಿದ್ರು, ಅದು ಒಂದು ನ್ಯಾಚುರಲ್ ಆಗಿ ಆಯ್ತು. ಆದ್ರೆ ಅದನ್ನ ಕ್ಲಾರಿಫಿಕೇಶನ್ ಕೊಡ್ಬೇಕು ತಾನೆ. ಆ ಕ್ಲಾರಿಫಿಕೇಶನ್ ಕೊಡೋದು ಲೇಟ್ ಆಗಿದ್ದಕ್ಕೆ ಕ್ಲಾರಿಫಿಕೇಶನ್ ಇನ್ನೂ ಕೊಟ್ಟಿಲ್ಲ. ನಿಮಗೆ ಕಂಪ್ಲೇಂಟ್ ಕೊಡೋಕೆ ಟೈಮ್ ಇದೆ, ಇದೆಲ್ಲ ಮಾಡೋದಕ್ಕೆ ಟೈಮ್ ಇದೆ. ಅಭಿಮಾನಿಗಳು ಇಷ್ಟೆಲ್ಲ ಜಗಳ ಮಾಡ್ಕೊತಾ ಇದ್ದಾರೆ, ಇಷ್ಟೆಲ್ಲ ಆಗ್ತಾ ಇದೆ. ಒಂದೇ ಒಂದು ಕ್ಲಾರಿಫಿಕೇಶನ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಇಷ್ಟೆಲ್ಲ ಸ್ಟೋರಿ ಆಗೋಕ್ಕಾಗಿದೆ, ಸ್ಕ್ರೀನ್ ಶಾಟ್ ತೆಗೆದಾಕಾಗಿದೆ. ಏನು ಕಾಯ್ತಿದ್ರಾ ಅಭಿಮಾನಿಗಳು? ಬೇರೆಯವ್ರ ಅಭಿಮಾನಿಗಳು, ನಿಮ್ಮ ಅಭಿಮಾನಿಗಳು ಕಿತ್ತಾಡ್ಲಿ, ಜಗಳ ಆಡ್ಲಿ, ಆಮೇಲೆ ಸ್ಕ್ರೀನ್ ಶಾಟ್ ತಗೊಬಿಟ್ಟು ತಗೊಂಡೋಗಿ ಅವ್ರನ್ನ ಜೈಲಿಗೆ ಹಾಕ್ಸೋಣ ಅಂತ ಕಾಯ್ಕೊಂಡಿದ್ರಾ?
ನೀವು ಇನ್ನೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ವಿಜಯಲಕ್ಷ್ಮಿ ಮೇಡಮ್. ಇದನ್ನ ನಾನು ಹೇಳ್ತಾ ಇದ್ದೀನಿ, ಬೇಕಾದ್ರೆ ನಿಮ್ ಎಲ್ಲಿ ಶೇರ್ ಮಾಡ್ಬೇಕು ಅನ್ಸುತ್ತೆ ಶೇರ್ ಮಾಡ್ಕೊಳ್ಳಿ. ನಾನು ಯಾಕೆ ವಿಷಯ ಹೇಳ್ತಿದ್ದೀನಿ ಅಂತಂದ್ರೆ, ಸುಮ್ಮನೆ ಬಡವ್ರ ಮನೆ ಮಕ್ಕಳನ್ನ ಹಾಳು ಮಾಡಬೇಡಿ. ನಿಮ್ಮ ದುರಾಂಕಾರ, ನಿಮ್ಮ ಈಗೋ, ನಿಮ್ಮ ಅಹಂನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಬಡವ್ರ ಮನೆ ಮಕ್ಕಳನ್ನ ಹಾಳು ಮಾಡಬೇಡಿ. ನೀವು ಏನ್ ಬೇಕಾದ್ರೂ ಜಗಳ ಮಾಡ್ಕೊಳ್ಳಿ, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದನ್ನ ಒಳಗೆ ಮಾಡ್ಕೊಳ್ಳಿ. ಪಬ್ಲಿಕ್ ಆಗಿ ಬಂದು ಮಾತಾಡಿ, ಜನಗಳನ್ನ ರೊಚ್ಚಿಗೆ ಹಬ್ಬಿಸಿ, ನೀವು ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಮಾತಾಡೋದು ಸರಿ ಅಂತ ನಾನು ಹೇಳ್ತಲ್ಲ. ಆದ್ರೆ ನೀವು ಒಂದು ಕ್ಲಾರಿಫಿಕೇಶನ್ ಕೊಟ್ಟು, ವಿಜಯಲಕ್ಷ್ಮಿ ಮೇಡಮ್ಗೆ ಹೇಳ್ತಿದ್ದೀನಿ, ಒಂದು ಕ್ಲಾರಿಫಿಕೇಶನ್ ಕೊಟ್ಟು ಅದ್ರ ಮೇಲೂ ಇಷ್ಟೆಲ್ಲ ಮಾತಾಡಿದ್ರೆ ಅದು ಅವಾಗಿನ ಕಥೆನೇ ಬೇರೆ. ಅದು ಕ್ಲಾರಿಫಿಕೇಶನ್ ಕೊಟ್ಮೇಲೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಎಂತ ಕಿತ್ತೋದ್ ಕಚಡ ನನ್ನ ಮಕ್ಳಿವರು ಅಂತ ಹೇಳ್ಬೋದು. ನೀವು ಅಷ್ಟು ನಿಮಗೆ ನೈತಿಕತೆ ಇದ್ದಿದ್ರೆ ರಮ್ಯಾ ಅವರು ಮಾತಾಡ್ದಾಗ್ಲೇ ನೀವು ಮಾತಾಡ್ತಿದ್ರಿ. ಇವ್ರು ಯಾರು ನಮಗೆ ಸಂಬಂಧಪಟ್ಟವರಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಅವ್ರು ನಮ್ಮ ಅಭಿಮಾನಿನೇ ಅಲ್ಲ, ದರ್ಶನ್ ಸರ್ ಅಭಿಮಾನಿನೇ ಅಲ್ಲ ಅಂತ ಒಂದು ಹೇಳಿಕೆನಾದ್ರೂ ಕೊಡ್ಲಿಲ್ಲ. ಇವಾಗ್ಲೂ ಇಷ್ಟೆಲ್ಲ ಗಲಾಟೆ ನಡೀತಾ ಇದ್ರು ಒಂದೇ ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಲ್ಲ. ಈಗೇನು ನಿಮ್ಮ ಪ್ರಕಾರ ನೀವೆಲ್ಲ ಮೇಲಿಂದ ಇಳಿದು ಬಂದಿದ್ದೀರಾ, ನಿಮಗೋಸ್ಕರ ಜಗಳ ಆಡ್ಬೇಕು ಜನಗಳು. ಅಭಿಮಾನಿಗಳು ಅಂತ ಅಭಿಮಾನ ಇಟ್ಕೊಂಡಿರ್ತಾರೆ, ಅಭಿಮಾನಿಗಳು ಇರ್ತಾರೆ, ನಮಗೆ ಮನಸ್ಸಿಗೆ ಬಂದಾಗ ನಾವು ನಡ್ಕೋಬಹುದು. ಅವರು ಜೈಲಿಗೆ ಹಾಕ್ಸಿದ್ರು ಪರವಾಗಿಲ್ಲ, ಅವ್ರನ್ನ ಆ ಮೈಂಡ್ ಸೆಟ್ ಅಲ್ಲಿ ಏನಾದ್ರು ಇದ್ದೀರಾ? ಯೋಚನೆ ಮಾಡಿ. ಅಭಿಮಾನಿಗಳು ಕೆಲವರು, ನಾನು ಹೇಳೋದೇನು ಅಂತಂದ್ರೆ, ಕೆಲವರು ಅಂತ ಹೇಳ್ತೀನಿ ನಾನು, ಎಲ್ಲರಿಗೂ ಹೇಳಕ್ ಹೋಗಲ್ಲ, ಸ್ವಾಭಿಮಾನ, ಮಾನ ಮರ್ಯಾದೆ ಎಲ್ಲದನ್ನೂ ಅಡ ಇಟ್ಬಿಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ಅಂತಂದ್ರೆ, ಅವ್ರ ಮನೆಯವರು, ಅವರು ಯಾರಿಗೂ ಗೌರವರ ಅವಶ್ಯಕತೆನೇ ಇಲ್ಲ. ಇಲ್ಲಿಯೇ ಅವ್ರು ಇರೋದೇ ಜೈ ಅನ್ನೋದಕ್ಕೋಸ್ಕರ, ಅವ್ರು ಇರೋದೇ ಹಿಂದೆ ಬಿದ್ದು ಗುಲಾಮ್ರ ತರ ಸಾಯೋದಕ್ಕೋಸ್ಕರ ಆ ತರ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ತಪ್ಪು ಸರಿ ಯಾವುದನ್ನು ಯೋಚನೆ ಮಾಡಲ್ಲ. ಏನೇ ಇರಲಿ, ತಪ್ಪಿರ್ಲಿ ಸರಿ ಇರಲಿ, ಏನಾದ್ರೂ ಬರಲಿ, ನಾವು ಇಷ್ಟಪಡೋ ಅಭಿಮಾನಿಸುವಂತ ನಟರ ಪರ ನಿಂತ್ಕೊತೀವಿ. ಅದು ಏನಾದ್ರೂ ಇರಲಿ, ಯಾವ ಮಟ್ಟಕ್ಕಾದ್ರೂ ಹೋಗ್ಲಿ, ಆ ರೇಂಜಿಗೆ ನಿಂತ್ಕೊಬಿಟ್ಟಿದ್ದಾರೆ. ಇವಾಗ ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ. ನಾನು ಯಾಕೆ ಹೇಳ್ತೀನಿ ಇದನ್ನ, ಸ್ವಾಭಿಮಾನ ಬಿಟ್ಟಿದ್ದಾರೆ, ಎಲ್ಲ ಬಿಟ್ಟಿದ್ದಾರೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಈಗ ನೀವು ಕಷ್ಟಪಟ್ಟು ಒಂದು ಪೇಜ್ನ ಕ್ರಿಯೇಟ್ ಮಾಡಿ, ಒಂದು ಪೋಸ್ಟ್ ಮಾಡಿ, ಕಮೆಂಟ್ಗಳನ್ನ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಯಾರಿಗೋಸ್ಕರ ಮಾಡ್ತಾ ಇರ್ತೀರಾ? ದರ್ಶನ್ ಸರ್ಗೋಸ್ಕರ, ಸುದೀಪ್ ಸರ್ಗೋಸ್ಕರ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ. ನೀವು ಸಿಗಾಕೊಂಡಿರ್ತಾರೆ, ಕಂಪ್ಲೇಂಟ್ ಕೊಟ್ಬಿಟ್ಟು ಸಿಗಾಕೊಂಡ್ರೆ ಏನಂತ ಹೇಳ್ತಾರೆ? ಈಗ ರಮ್ಯಾ ಮೇಡಮ್ಗೆ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ ಎಲ್ಲರೂ ಜೈಲಿಗೆ ಹಾಕ್ಸ್ಬೇಕಾರೆ ಏನಂದ್ರು? ಅವ್ರು ಯಾರು ದರ್ಶನ್ ಸರ್ ಅಭಿಮಾನಿಗಳೆಲ್ಲ ದರ್ಶನ್ ಸರ್ ಫೋಟೋ ಹಾಕೊಂಡು ಕಮೆಂಟ್ ಮಾಡ್ತಾ ಇದ್ದಂತ ಫೇಕ್ ಫ್ಯಾನ್ಸ್ ಅಂತ ಹೇಳೋದು. ಆಗ ಅನ್ನಿಸ್ಕೊಳ್ಳೋದು ಬೇಕಾದು, ಅದು ಮಾನ ಮರ್ಯಾದೆ ಉಳಿಸ್ಕೊಳ್ಳೋ ಯಾರಿಗೋಸ್ಕರ ಮಾಡಿದ್ರಿ ನೀವು? ಅವ್ರ ಅಭಿಮಾನಿನೇ ಅಲ್ಲ ನೀವು ಸಾಯೋ ತನಕ ಅವ್ರ ಅಭಿಮಾನಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ಡಿಕ್ಲೇರ್ ಮಾಡ್ದಂಗೆ, ನೀವು ಅದನ್ನ ಸಿಗಾಕೊಂಡು ಒಂದು ಸರ್ಟಿಫಿಕೇಟ್ ಸಿಕ್ತಂಗೆ ನೀವು ಅವ್ರ ಅಭಿಮಾನಿ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ, ಸಾಯೋ ತನಕ ಆಗಲ್ಲ. ಹಂಗಿದ್ದಾಗ ಯಾವ ಪುರುಷಾರ್ಥಕ್ಕೋಸ್ಕರ ಕಮೆಂಟ್ ಮಾಡಿ ಕೆಟ್ಟದಾಗೆ, ಯಾವ ಪುರುಷಾರ್ಥಕ್ಕೋಸ್ಕರ ಅಭಿಮಾನ ತೋರಿಸ್ಕೊಂಡು ಯಾವ್ದಕ್ಕೋಸ್ಕರ ಹೋರಾಡ್ತಿದ್ದೀರಾ? ವಿಜಯಲಕ್ಷ್ಮಿ ಮೇಡಮ್, ನೀವು ನಿಮ್ ಕಷ್ಟದಲ್ಲಿ ನೀವು ಇದೀರಾ, ಅದನ್ನ ಯಾರು ಡಿನೈ ಮಾಡಕ್ಕೆ ಆಗಲ್ಲ. ಆದ್ರೆ ಹಂಗಂತ ಬಡವ್ರ ಮನೆ ಮಕ್ಳನ್ನ ತಗೊಂಡೋಗಿ ಜೈಲಿಗೆ ಹಾಕ್ಸಿ ಅಂತಲ್ಲ, ಜಗಳ ತುಸ್ಬಿಟ್ಟು ನಿಮ್ ಪಡಿ ನೀವು ಜಗಳ ತುಸ್ಬಿಟ್ಟು ಒಂದು ಕ್ಲಾರಿಫಿಕೇಶನ್ ಕೊಡಕ್ಕಾಗಿಲ್ಲ. ಇಷ್ಟೆಲ್ಲ ಮಾಡಿರೋ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡೋಷ್ಟು ಟೈಮ್ ಇಲ್ಲ ನಿಮಗೆ. ಯೋಚನೆ ಮಾಡಿ ನೋಡಿ. ಈ ವಿಚಾರದಲ್ಲಿ ಸಾವಿರ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸುದೀಪ್ ಸರ್. ನಾನು ಈ ವಿಚಾರದಲ್ಲಿ ಅದು ಏನಾದ್ರೂ ಇರಲಿ, ಸ್ಟಾರ್ಟಿಂಗ್ ಏನ್ ನಡೀತು ಅದನ್ನ ಪಕ್ಕಕ್ಕೆ ತಳಿದ್ರೆ, ಆಮೇಲೆ ಆಗಿರೋದು ಏನ್ ನಡೀತಾ ಇದೆ ಇವಾಗ, ಕಂಪ್ಲೇಂಟ್ ಏನ್ ಕೊಟ್ಟಿದ್ದಾರೆ, ಅದು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಈಗೋ, ವಿಜಯಲಕ್ಷ್ಮಿ ಮೇಡಮ್ ಅವ್ರ ಅಹಮ್ಮು, ಅದನ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ. ಅದಂತೂ ಸತ್ಯ. ಬಡವ್ರ ಮನೆ ಮಕ್ಕಳನ್ನ ಜೈಲಿಗೆ ಹಾಕ್ಸಿ ನೀವು ಖುಷಿಯಾಗಿ AC ರೂಮಲ್ಲಿ ಕುತ್ಕೊಂಡು ಆರಾಮಾಗಿರ್ತೀರಾ. ಜಗಳ ಹತ್ತಿಸ್ಬಿಡ್ರಿ, ಆರಾಮಾಗಿ ನೀವು AC ರೂಮಲ್ಲಿ ಕುತ್ಕೊಂಡಿರಿ, ಅವರು ಜೈಲಲ್ಲಿ ಕುತ್ಕೊಂಡ್ಬಿಡ್ತಾರೆ ಅಲ್ವಾ? ಎಲ್ಲರಿಗೂ ಹೇಳೋದು, ಯಾರ್ಯಾರು ಇದನ್ನ ಜಗಳ ಹತ್ಸಕ್ಕೆ ಟ್ರೈ ಮಾಡ್ತಾರೆ ಅದು ಅವ್ರಿಗೆ ಹೇಳ್ತಿದ್ದೀನಿ. ಹೆಣ್ಮಕ್ಳು ಪರನೇ ನಿಂತ್ಕೋಬೇಕು ಅನ್ಕೊಂಡ್ರೆ ಪ್ರತಿ ಸಲ ನಿಂತ್ಕೋಬೇಕು. ಈ ಸತಿನೂ ಈಗಲೂ ನಡೀತಾ ಇದೆ. ನೀವು ಯಾರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಆ ಜಾಗದಲ್ಲಿ ಸುದೀಪ್ ಸರ್ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರಲ್ಲ, ಅವ್ರ ಬಗ್ಗೆನೂ ಹಾಕ್ಬೇಕಾಗಿತ್ತು ಕಂಪ್ಲೇಂಟ್ನ, ಆ ಸ್ಕ್ರೀನ್ಶಾಟ್ನು ಹಾಕ್ಬೇಕಾಗಿತ್ತು. ಇವರೆಲ್ಲ ಯಾರಿಗೆ ಸಂಬಂಧಪಟ್ಟವರು ಅಂತ ಡೈರೆಕ್ಟ್ ಆಗಿ ನೀವು ಇಂಡೈರೆಕ್ಟ್ ಆಗಿ ಹೇಳೋದೇ ಮತ್ತು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಕ್ಲಾಸ್ ಅಭಿಮಾನಿಗಳೆಲ್ಲ ಅದು ಇದು ಅಂತ ನಿಮ್ಮ ಸ್ಕ್ರೀನ್ಶಾಟ್ ನೋಡಿದ್ರೆ ಅರ್ಥ ಆಗುತ್ತೆ ಯಾರಿಗೋಸ್ಕರ ಹಾಕಿದ್ರ ನೀವು ಅಂತ. ಕನ್ನಡ ಚಿತ್ರರಂಗ ಈ ತರ ಹೊಲ್ಸು ಜಗಳಗಳನ್ನಾಗಿರ್ಬೋದು, ಹೊಲ್ಸು ಸ್ಟಾರ್ ವಾರ್ನಾಗಿರ್ಬೋದು, ಇದಕ್ಕೂ ಮುಂಚೆ ನೋಡಿತ್ತಲ್ಲೋ ಗೊತ್ತಿಲ್ಲ, ಈಗಂತೂ ನೋಡಿ ಹೊಲ್ಸು ಅನ್ನಿಸ್ತಾ ಇದೆ. ಯಾಕೆ ಅನ್ನಿಸ್ತಾ ಇದೆ? ಕಲಾವಿದ್ರು ನೋಡಿ ಅಭಿಮಾನ ಇಟ್ಕೊಂಡು ಸಿನಿಮಾ ನೋಡ್ಬೇಕು ಅನ್ಕೋತೀವಿ. ಆದ್ರೆ ಈ ತರ ಅಭಿಮಾನಿಗಳನ್ನ ಬಳಸ್ಕೊಂಡು ಈ ತರ ಜನಗಳನ್ನ ರೊಚ್ಚಿಗೆ ಹೇಳಿಸಿ ಅವ್ರು ಏನೋ ಮಾತಾಡಿ ಮಾಡಿ ಆಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರನ್ನ ಜೈಲಿಗೆ ಹಾಕ್ಸುವಂತ ವಿಕೃತ ಮನಸ್ಥಿತಿನ ನಾನು ನೋಡೋದಿದೆ. ಫಸ್ಟ್ ನಿಜವಾಗ್ಲೂ ಇದನ್ನ ನೋಡ್ಬಿಟ್ಟು ಬೇಜಾರಾಯ್ತು. ನಾನು ವಿಜಯಲಕ್ಷ್ಮಿ ಮೇಡಮ್ನ, ದರ್ಶನ್ ಸರ್ನ, ಸುದೀಪ್ ಸರ್ನ ಎಲ್ಲರನ್ನೂ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ದಿವಸ. ಆದ್ರೆ ಈ ವಿಚಾರದಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಮೇಲೆ ತುಂಬಾ ಬೇಜಾರಾಯ್ತು. ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ, ಇದೇ ವಿಚಾರಕ್ಕೆ ತಾನೇ ರಮ್ಯಾ ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ದು. ಅವಾಗ ರಮ್ಯಾ ಮೇಡಮ್ ಟಾಂಗ್ ಕೊಟ್ಟಿದ್ರಲ್ಲ ಮೇಡಮ್, ನೀವು ರಮ್ಯಾ ಅವ್ರಿಗೆ ಟಾಂಗ್ ಕೊಟ್ಟು ಸ್ಟೋರಿ ಹಾಕೊಂಡಿದ್ರಲ್ಲ, ಅವಾಗ ಹೆಣ್ಮಕ್ಳಲ್ವ ಅವರು? ದರ್ಶನ್ ಸರ್ ಅಭಿಮಾನಿಗಳು ಅಷ್ಟೇ. ಈಗ ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತಂದ್ರೆ ಅವ್ರು ದರ್ಶನ್ ಅಭಿಮಾನಿಗಳೇ ಅಲ್ಲ, ಅವರು ದರ್ಶನ್ ಸರ್ ಫೋಟೋ ಹಾಕೊಂಡಿರೋ ಕಮೆಂಟ್ ಮಾಡ್ತಾರೋ ಫೇಕ್ ಅಭಿಮಾನಿಗಳು, ಹೆಂಗೆ ಹೇಳ್ಬಿಡ್ತೀರಾ ಅಂತ ಹೇಳೋರು. ಇವತ್ತು ಹೆಂಗೆ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಇವರು ಸುದೀಪ್ ಸರ್ ಅಭಿಮಾನಿಗಳೇ ಅಂತ? ಸುದೀಪ್ ಸರ್ ಫೋಟೋ ಹಾಕೊಂಡು ಫೇಕ್ ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇರ್ಬೋದಲ್ಲ, ಆ ಥರ ವಾದ ಮಾಡ್ಬೋದಲ್ಲ. ಮಾಡೋದಾದ್ರೆ ಫಸ್ಟು ತಪ್ಪನ್ನ ತಿದ್ಕೋಬೇಕು. ತಪ್ಪನ್ನ ಅಕ್ಸೆಪ್ಟ್ ಮಾಡ್ಕೊಂಡ ಮೇಲೆ ತಿದ್ಕೊಳಕ್ ಸಾಧ್ಯ. ನಾನು ತಪ್ಪನ್ನೇ ಅಕ್ಸೆಪ್ಟ್ ಮಾಡಲ್ಲ ಅಂತಂದ್ರೆ ತಿದ್ಕೊಳ್ಳೋದಿಲ್ಲ ಬದನೆಕಾಯಿ. ಇವಾಗ ದರ್ಶನ್ ಸರ್ ಅಭಿಮಾನಿಗಳು ಕಮೆಂಟ್ ಮಾಡಿದ್ರು, ಅವಾಗ ದರ್ಶನ್ ಸರ್ ಅಭಿಮಾನಿಗಳೇ ಅಲ್ಲ ಅವರು ಅಂತ ವಾದ ಮಾಡಕ್ ನಿಂತ್ಕೊಂಡ್ರೆ
ಮಾಡ್ತಿರೋ ತಪ್ಪು ದರ್ಶನ್ ಸರ್ ಅಭಿಮಾನಿಗಳ ಹತ್ರ ಮಾಡಬೇಡಿ ಅಂತ ಹೇಳೋದೆಲ್ಲಿ ಬಂತು, ತಿದ್ದದೆಲ್ಲಿ ಬಂತು? ದರ್ಶನ್ ಸರೇ ಆಗಲಿ, ಸುದೀಪ್ ಸರೇ ಆಗಲಿ, ಯಾರಾಗಲಿ ಯೋಚನೆ ಮಾಡಿ ನೋಡಿ. ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ. ನಿಮಗೆ ಇದರಲ್ಲೂ ಏನಾದ್ರು ಕೆಟ್ಟ ಕಮೆಂಟ್ ಹಾಕ್ಬೇಕು ಅನ್ಸಿದ್ರೆ ಹಾಕೊಳ್ಳಿ, ನನಗೇನು ಬೇಜಾರಿಲ್ಲ. ನಾನು ಕಮೆಂಟ್ ಓದಕ್ಕೆ ಹೋಗಲ್ಲ, ಒಳ್ಳೆ ಕಮೆಂಟ್ಗಳು ಮಾತ್ರ ಓದ್ತೀನಿ, ಕೆಟ್ಟ ಕಮೆಂಟ್ಗಳನ್ನ ಹಂಗೆ ಸೈಡಿ ತಳ್ಬಿಡ್ತೀನಿ. ಆದರೆ ವಿಷಯ ಇದೇ ಇರೋದು, ನೀವು ನಿಮ್ಮ ಸ್ವಾಭಿಮಾನನ ಹಾಳು ಮಾಡ್ಕೋಬೇಡಿ, ಅಷ್ಟೇ ನಾನು ಹೇಳ್ತಾ ಇರೋದು. ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ, ಇವ್ರು ಯಾರಿಗೋಸ್ಕರನೂ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಯಾರು ಬರಲ್ಲ, ಅಕಸ್ಮಾತ್ ಅರೆಸ್ಟ್. ನಾನು ಅವತ್ತಿಂದ ವಿಡಿಯೋ ಮಾಡ್ತಿರೋದಾಗಿಂದನೂ ಹೇಳ್ತಿದ್ದೀನಿ, ಅರೆಸ್ಟ್ ಆಗ್ತೀರಾ, ಕಂಪ್ಲೇಂಟ್ ಕೊಟ್ಟರೆ ಅರೆಸ್ಟ್ ಆಗ್ತೀರಾ, ಕೆಟ್ಟ ಕಮೆಂಟ್ ಹಾಕ್ಬೇಡಿ, ಕೆಟ್ಟ ಪೋಸ್ಟ್ ಹಾಕ್ಬೇಡಿ, ಎಲ್ಲದನ್ನೂ ಅವತ್ತಿಂದನೂ ಹೇಳ್ತಿದ್ದೀನಿ. ಇವತ್ತು ಯಾರು ಕೆಟ್ಟ ಕಮೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ, ನಾನು ಅವತ್ತು ಹೇಳಿದೆ, ಇದು ದರ್ಶನ್ ಸರ್ ಅಭಿಮಾನಿಗಳು ಮಾತ್ರ ಅಲ್ಲ, ಎಲ್ಲಾರ ಅಭಿಮಾನಿಗಳು ಕೆಟ್ಟು ಕಮೆಂಟ್ ಹಾಕೋದು, ಕೆಟ್ಟದಾಗಿ ಪೋಸ್ಟ್ ಹಾಕೋದು, ಇದನ್ನ ಚಾಳಿ ಮಾಡ್ಕೊಂಡಿದ್ದಾರೆ. ಇದು ಒಬ್ರ ಮೇಲೆ ಹಾಕ್ಬೇಡಿ ಅಂತ ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. ಅವತ್ತು ಇವಾಗ ದರ್ಶನ್ ಸುದೀಪ್ ಸರ್ ಕಡೆಯವರು ಯಾರು ಹೋಗ್ಬಿಟ್ಟು ಈ ತರ ಸುದೀಪ್ ಸರ್ ಮನೆಯವ್ರ ಬಗ್ಗೆ, ಅವ್ರ ಮನೆ ಹೆಣ್ಮಕ್ಳ ಬಗ್ಗೆ ಹಾಕೊಂಡು ಪೋಸ್ಟ್ ಹಾಕಿದ್ದಾರೆ ಅಂದ್ರೆ ದರ್ಶನ್ ಸರ್ ಅಭಿಮಾನಿಗಳು ಜೈಲಿಗೆ ಹೋಗ್ತಾರೆ. ಏನು ಅಭಿಮಾನಿಗಳನ್ನೆಲ್ಲ ಜೈಲಿಗೆ ಹಾಕ್ಸಕ್ಕಿದ್ದೀರಾ ನೀವೆಲ್ಲ? ಏನಕ್ಕಿದ್ದೀರಾ? ಕಲಾವಿದ್ರು ಆಕ್ಟಿಂಗ್ ಮಾಡಿ, ಸಿನಿಮಾ ನೋಡ್ತೀವಿ, ಪೈರಸಿ ಆಯ್ತಾ, ಹೋಗಿ ಕಂಪ್ಲೇಂಟ್ ಕೊಡಿ, ಎಲ್ಲದೂ ಇದೆ. ಅದು ಬಿಟ್ಬಿಟ್ಟು ಜನಗಳ ಮಧ್ಯೆ, ಅಭಿಮಾನಿಗಳ ಮಧ್ಯೆ ಜಗಳ ತಂದಿಕ್ಬಿಟ್ಟು ಅವ್ರನ್ನ ಜೈಲಿಗೆ ಹೋಗಿ ಕೂರಿಸ್ಬೇಡಿ. ನೀವು ಯಾರು ಅನ್ನ ಹಾಕೋರಲ್ಲ ಜನಕ್ಕೆ, ನಿಮಗೆ ಅನ್ನ ಹಾಕ್ತಾರೆ ಜನ, ನೀವು ಯಾರು ಅನ್ನ ಹಾಕೋರಲ್ಲ. ಈ ವಿಡಿಯೋ ಇಲ್ಲಿವರೆಗೂ ನೋಡ್ತೀರಾ, ಎಷ್ಟು ನೋಡ್ತೀರಾ ನನಗೆ ಗೊತ್ತಿಲ್ಲ. ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ. ಕಂಪ್ಲೇಂಟ್ ಕೊಟ್ಬಿಟ್ಟು ಅಭಿಮಾನಿಗಳನ್ನ ಜೈಲಿಗೆ ಹಾಕ್ಸೋದು ಏನು ಗುರು ಇದೆಲ್ಲ? ಅದು ಜಗಳ ಅವರೇ ತಂದಿಟ್ಟಿರೋ ಜಗಳದಲ್ಲಿ, ನಾನು ಹೇಳ್ತಾ ಇರೋದು ಅವರೇ ತಂದಿಟ್ಟಿರೋ ಜಗಳದಲ್ಲಿ. ಒಂದು ಕ್ಲಾರಿಫಿಕೇಶನ್ ಕೊಡದೆ ಜನಗಳನ್ನ ರೊಚ್ಚಿಗೆ ಎಬ್ಸಿ. ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಹೇಳಿ. ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ. ಇದೆಲ್ಲ ಈ ಥರ ಅಭಿಮಾನಿಗಳನ್ನ ತಪ್ಪುದಾರಿಗಾಡ್ಬಿಟ್ಟು ಜಗಳಗಳನ್ನ ತಂದಿಟ್ಬಿಟ್ಟು ಅಭಿಮಾನಿಗಳನ್ನ ಜೈಲಿಗೆ ತಗೊಂಡೋಗಿ, ಇದೆ ಅಕಸ್ಮಾತ್ ಸುದೀಪ್ ಸರ್ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಅಕಸ್ಮಾತ್ ಏನಾದರೂ ಜೈಲಿಗೆ ಹಾಕಿಸ್ತೀನಿ ಅಂತ ಬಂದಿದ್ದಿದ್ರೆ, ಈ ಕಮೆಂಟಿಗೋಸ್ಕರ, ಈ ಥರ ಮಾತುಗಳಿಗೋಸ್ಕರ, ಅವತ್ತು ಇದೇ ಮಾತು ಹೇಳ್ತಿದ್ದೆ ನಾನು, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಇವರು ಅಂತಲ್ಲ, ನ್ಯಾಯ ಮಾತಾಡ್ಬೇಕು ಅಂತ ಬಂದಾಗ ನ್ಯಾಯವಾಗೇ ಮಾತಾಡ್ಬೇಕು. ಅದು ಯಾರಾಗಿರಲಿ, ನ್ಯಾಯ ಮಾತಾಡೋಕ್ಕೆ ಎದ್ರಕ್ಕೆ ಹೋಗಬಾರ್ದು. ಅವಾಗ ನಾಯಿ ಆಗ್ಬಿಡ್ತೀವಿ, ನಾಯಿಗಿರೋ ನಿಯತ್ತು ಇಲ್ದಂಗೆ ಆಗ್ಬಿಡುತ್ತೆ. ಇದು ಸತ್ಯ. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.